ಓಕೆ, ಸೊ ನೋಡಿ ಬೈಕ್ಗಳು ನಿಲ್ಸಿದ್ದೀವಿ. ಇಲ್ಲ ಆರಾಮಾಗಿ ಸನ್ಸೆಟ್ ಆಗ್ತಿದೆ. ನಮ್ಮ ಪರಿಣಿತ್ ಗಾಡಿದ್ದು ಗೊತ್ತಲ್ಲ, ಮಾಮೂಲಿ ಅದು ಇದು ಹೋಗ್ತಾ ಇರುತ್ತೆ. ಇದು ಫುಲ್ ಲೂಸ್ ಆಗಿಬಿಟ್ಟಿತ್ತು. ಇದು ಟೈಟ್ ಮಾಡಿದ್ವಿ, ಆಮೇಲೆ ಇದೇನೋ ಟೈಟ್ ಮಾಡ್ಕೊಂಡ. ಸನ್ಸೆಟ್ ಆಯ್ತು, ಇನ್ನೇನು ನಾವಿಲ್ಲೇ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಕೈ ಕೊಡೋ ಥರ ಇದ್ದಾರೆ ಬರೋರು. ಸೊ ನಾವಿಬ್ಬರೇ ಅನ್ಸತ್ತೆ. ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ಇವಾಗ 6:39 ಟೈಮ್. ಚೆನ್ನಾಗಿದೆ ಜಾಗ. ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಬಂದಿದ್ವಿ, ಅದು ಒಂದು ವ್ಲಾಗ್ ಬಿಟ್ಟಿರ್ತೀನಿ ನಾನು ನೋಡಿ. ದಬ್ಬಗುಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಸನ್ಸೆಟ್ ನೋಡಿದ್ವಿ. ಅದೇನೇ ಅದು ರೆಸರ್ವೈರ್ ಲೇಕ್ ಇದೆ, ಸೇಮ್ ವ್ಯೂ, ಬಟ್ ಅಲ್ಲಿಂದ ಇವಾಗ ಇಲ್ಲಿಂದ ನೋಡ್ತಾ ಇರೋದು ಅಷ್ಟೇ. ಸೊ ಕ್ಯಾಮ್ರಲ್ಲಿ ಚೆನ್ನಾಗಿ ಬರಲ್ಲ, ಬಟ್ ನೋಡಿ ಸಾಕಾಗಿದೆ. ಎಲ್ಲ ಲೈಟ್ಸ್ ಆನ್ ಆಗಿದೆ ಊರುಗಳದೆಲ್ಲ. ಇಲ್ಲಿ ನಮ್ಮ ಬೈಕ್, ಪರಿಣೀತ್ ಬೈಕ್ ಇದೆ. ಗುಡಿ, ದೇವ್ರ ಗುಡಿ ಸುತ್ತ ವ್ಯೂಸ್ ಇದೆ, ಬಟ್ ಈ ಕಡೆ ಸಖತ್ತಾಗಿದೆ. ಏನು ಕಾಣಿಸ್ತಿಲ್ಲ ಅನ್ಸುತ್ತೆ, ಬಟ್ ಗಾಡಿ ಲೈಟ್ ಆನ್ ಆದಾಗ ಕಾಣಿಸುತ್ತೆ. ಸೊ ಫುಲ್ ಸನ್ಸೆಟ್ ಆಯಿತು. ಅಲ್ಲಿ ಮಳೆ ಬರ್ತಾ ಇದೆ ಸಿವಿಯರ್ ಆಗಿ. ಸೊ ಬೇಗ ಇಳಿಸ್ಬಿಡೋಣ ಅಂತ. ಸೊ ಗಾಡಿ ಸ್ಟಾರ್ಟ್ ಮಾಡಿ. ನಮ್ಮದು ಗೊತ್ತಲ್ಲ ಲೈಟ್ಸು. 1 2 3. ಇವಾಗ ನೋಡಿ ವ್ಲಾಗ್ ಕಾಣುತ್ತೆ ಕ್ಲೀನಾಗಿ. ಲೈಟ್ ಸೆಟಪ್ ಹೆಂಗಿದೆ ನಮ್ಮದು. ಓಕೆ, ABS ಆಫ್ ಇದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬರ್ತಾ ಬೇಗ ಹಚ್ಕೊಬಂದ್ವಿ. ಇವಾಗ ಏನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಇಳಿಸ್ಕೊಂಡು ಹೋಗ್ತೀವಿ. ದಟ್ಸ್ ಇಟ್. ದೇವ್ರೇ ಕಾಪಾಡಪ್ಪ. ನಾ ಲೈಟ್ ಬೇಕಂದ್ರೆ ಇದೆ ವ್ಲಾಗ್ಗೆ. ನಾವಿಬ್ಬರೇ ಇರೋದ್ರಿಂದ ತುಂಬ ಲೇಟ್ ಮಾಡೋಕ್ಕೂ ಆಗಲ್ಲ. ಹೋಗಪ್ಪ ಬಂಡೆ, ವಿಡಿಯೋ ಮಾಡ್ತೀನಿ ನಾನು, ಬ್ಲಾಗ್ ಕಂಟೆಂಟ್ ಕೊಡು. ಹೇಳೀಲಿ ನಮ್ಮ ಹುಡುಗ. ನಾನಂತೂ ನ್ಯೂಟ್ರಲ್ಗೆ ಹಾಕೋಬಿಟ್ಟಿದ್ದೀನಿ ಬರೀ ಬ್ರೇಕಲ್ಲಿ. ಏನಂದರೆ ಯಾವುದು ಕಲ್ಲಿಗೆ ಹೋಗಿ ಇದು ಮಾಡಬಾರ್ದು. ಲೇ ಹೋದ ಬಿಡೋದ. ಫುಲ್ ಜಾರತ್ತೆ. ಹೆದರ್ಸ್ಬಿಟ್ಟಲ್ಲೋ ಇವಾಗ. ನಮ್ಮ ಗಾಡಿ ಹೈಟ್ ಇದೆ ಕಣೋ, ಕಾಲು ಸಿಗಲ್ಲ. ಬಾ ಇಳಿದ್ ಬಾರೋ. ನಿಲ್ಸೋ. ಹೆವಿ ಡೌನ್ ಇದೆ. ಹೆಂಗಿದೆ ಗೊತ್ತಾ, ತುಂಬ ಸ್ಟಿಪ್ ಇದೆ. ಬಿದೋಗುತ್ತೆ ಕಣೋ ಗಾಡಿಲು.
ಕಾಲೇ ಎಟ್ಕಲ್ಲ, ಈ ಗಾಡಿ ಹೈಟ್ ಇದೆ. ಓಹ್, ಗೇರ್ ಬೇರೆ ಹಾಕ್ಕೊಂಡಿಲ್ಲ, ಸುಮ್ಮನೆ ಹಿಂಗೆ ಬಿದ್ದರೆ ಏಟಾಗುತ್ತೆ. ಬಿಡಪ್ಪ, ಬಾರಪ್ಪ. ಹಂಗಿದೆ ಹೇಳಿ, ಇಲ್ಲೇ 2-3 ನಿಮಿಷ ಆಗೋಯ್ತು ಅಷ್ಟೇ. ಇನ್ನೂ ಅಷ್ಟೊಂದು ಲೂಸ್ ಎಲ್ಲೂ ಇಲ್ಲ, ಇನ್ನೆಲ್ಲ ಗ್ರಿಪ್ ಸಿಗತ್ತೆ. ನಾವು ಬರೀ ಹೆಲ್ಮೆಟ್ ಹಾಕೋ ಬಂದಿರೋದು ಜೈ ಅಂತ ಇವತ್ತು. ಜಾಕೆಟ್ ಇಲ್ಲ, ಗ್ಲೌಸ್ ಇಲ್ಲ. ಯಾರೋ ಕಾಲ್ ಬರ್ತಿದೆ. ಹಲೋ, ಇವ್ರುಗಳು ಬೇರೆ ಕಾಲ್ ಮಾಡ್ತಾವ್ರೆ ಇಲ್ಲಿ ಮಧ್ಯದಲ್ಲಿ. ABS ಆಫ್ ಮಾಡಿದ್ದೀನಿ. ಯಾಕೋ ಬಾರಪ್ಪ ಸುಮ್ಮನೆ. ನಿಂದ ಹಂಗಂದ್ರೆ ಮುಂದೆ ಹೋಗು. ನಾವು ಬೆಟ್ಟ ಇಳಿಸ್ತಾ ಇದ್ದೀವಿ ಇವಾಗ. ಯಾವ ಕಡೆಗೆ? ಅದೇ ಮೈಸೂರು. ಇವಾಗ ಎಷ್ಟು ಟೈಮು? ಸರಿ, ನೀವು ಅಲ್ಲಿ ಮೈಸೂರು ರೋಡ್ ಕಡೆ ಬಂದ್ರು, ನಾವು ಹಿಂಗಿಂದ ಬರ್ತೀವಿ ಆ ಕಡೆ. ಓಕೆ, ಸೊ ಇನ್ನು ಇಳಿಸ್ತಾ ಇದ್ದೀವಿ ಇವಾಗ. ನಮ್ಮ ಬಾಯ್ಸ್ ಕಾಲ್ ಮಾಡಿದ್ರು, ಬರ್ತಾರಂತೆ ಅಂತೂ ಇಂತೂ 3 ಜನ. ಅಭಿಗೇನೆ ಲೇಟ್, ಅಭಿಯಿಂದನೇ ಲೇಟ್ ಆಗ್ತಿರೋದು. ಅಭಿ ಬಂದು ಬೈಕ್ ಎತ್ಕೊಂಡು ಬರ್ಬೇಕಂತೆ. ಸೊ ನಾವು ಇಲ್ಲೆಲ್ಲ ಏನಾದರೂ ಇನ್ನೊಂದು ಅಡಿಷ್ನಲ್ ಏನಾದರೂ ನೋಡಿಕೊಂಡು ಹೋಗ್ಬೋದು ಬೇಕಾರೆ, ನೋಡೋಣ. ನಾನು ಈ ಬೆಟ್ಟ ಯಾವಾಗಿಂದ ಹತ್ತಿಸ್ಬೇಕು ಅಂತ ಇದ್ದೀನಿ ಗೊತ್ತಾ? ಈ ಬೈಕ್ ತೊಗೊಂಡಾಗಿಂದ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಲೇ ಧೈರ್ಯ ಬಂದಿರೋದು, ಕ್ರ್ಯಾಶ್ ಕಾರ್ಡ್ ಎಲ್ಲ ಹಾಕ್ಸಿದ್ಮೇಲೆ. ಇಳಿಸ್ಬಿಡ್ಬೋದು. ಅದೊಂದು ತುಂಬ ಸ್ಲಿಪ್ಪರಿ ಇತ್ತು ಅದು. ನನ್ನ ಬೈಕ್ ಹೈಟ್ ಇದೆ, ಅದಕ್ಕೆ ಸಪೋರ್ಟ್ ತೊಗೊಂಡ್ವಿ. ಅದಲ್ಲದೆ ಬಿಟ್ಟರೆ ಇನ್ನೆಲ್ಲ ಪೀಸಾಗಿದೆ. ಎಲ್ಲ ಇಳಿಸಾಯ್ತು. ಏನು ಗಂಗಾಧರೇಶ್ವರ ಬೆಟ್ಟ ಆಗೋದೇ ಇಲ್ಲ, ತುಂಬ ಎಕ್ಸ್ಟ್ರೀಮ್ ಅಂತೆಲ್ಲ ಅಂತಾರೆ. ಏನಿಲ್ಲ, ಆರಾಮಾಗಿ. ಅಂದರೆ ಇವಾಗೇನೋ ರೋಡ್ ರೆಡಿ ಮಾಡಿರ್ಬೋದೇನೋ, ಇದು ಏನಾದರೂ ಊರಪ್ಪ ಇದ್ದರೆ ರೆಡಿ ಮಾಡಿರ್ತಾರೆ. ಬಟ್ ಆದರೂ ಇದು ತುಂಬ ಕಷ್ಟ ಅಂತೆಲ್ಲ ವಿಡಿಯೋಸ್ ನೋಡಿದ್ದೀನಿ. ಇಲ್ಲೆಲ್ಲ ನೋಡಿ, ಸ್ವಲ್ಪ ಹಿಂದೆ ಬ್ರೇಕ್ ಜೋರಾಗಿ ಗೊತ್ತಿರೋ ಸ್ಲೈಡ್ ಆಗಿಬಿಡುತ್ತೆ ಸೈಡಿಗೆ. ಅಲ್ಲಿ ಚೆನ್ನಾಗಿತ್ತು, ಶಾರ್ಟಾಗಿ ರೈಡು. ಬೇಗ ಬಂದು ಬೇಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ವಿ ಆರ್ ಗೋಯಿಂಗ್ ಟು ಫಿಲ್ಟರ್ ಕೆಫೆ, ಮೈಸೂರು ರೋಡ್. ಅಲ್ಲಿ ನಮ್ಮ ಹುಡುಗರು ಬರ್ತಾರೆ, ಅದೇನಾದ್ರು ತಿನ್ಕೊಂಡು ಚಿಲ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಸೊ ಅದೇ ಪ್ಲ್ಯಾನ್, ದಟ್ ಇಸ್ ದ ಪ್ಲ್ಯಾನ್. ಇದು ಈ ಗಾಡಿ ನೋಡ್ಕೊಳ್ಳಿ, ಇದು ನಮ್ಮ ಹಳೆ ಗಾಡಿ ಕರೆಕ್ಟಾಗಿ ಕೊಟ್ಟಿದ್ವಿ. ಇವಾಗ ನೆಕ್ಸ್ಟ್ ರೈಡ್ ಅಷ್ಟರಲ್ಲಿ ಚಾರ್ಸಿ ಬೆಂಡ್ ಅಂತಾನೆ, ಚಾರ್ಸಿ ಕ್ರ್ಯಾಕ್ ಬಂದಿದೆ ಬ್ರೋ ಅಂತ. ಆನೆಗಿನೇ ಬಂದ್ಬಿಟ್ರೆ ಇವಾಗ ಆಟ. ಅವನ ಹಿಂದೆ ಓಡ್ಸೋಕ್ಕಾಗಲ್ಲ. ಲಿಯೋ ವಿಂಚಿ ಫುಲ್ಲು. ಸೊ ಅಷ್ಟೇ, ಇಳಿಸಿದ್ವಿ, ಮುಗೀತು. ನೆಕ್ಸ್ಟ್ ಏನಾದರೂ ಇದ್ದರೆ ವಿಡಿಯೋ ಮಾಡೋಣ. ಎಷ್ಟು ನಿಮಿಷದಲ್ಲಿ ಇಳಿಸಿದ್ವಿ? ಆಲ್ಮೋಸ್ಟ್ ಟ್ವೈಸ್ ಅನಿಸುತ್ತೆ, 15 ನಿಮಿಷ ಆಯ್ತು ಇಳಿಸೋಕ್ಕೆ. ಇದು ಊರು, ನಿಧಾನಕ್ಕೆ ಹೋಗಬೇಕು. ಹಸುಗಳೆಲ್ಲ ಎದುರುಕೊಳ್ಳುತ್ತೆ ಸೌಂಡ್ಗೆ. ಆವಾಗಲೇ ಹಿಂಗೆಲ್ಲ ಹೋದ್ವಿ ಸಂದಿಲಿ. ಸೊ ನೋಡ್ಕೊಬಿಡಿ, ಹಂಗೆ ಹೋಗ್ಬೇಕು.
ಮ್ಯಾಪಲ್ಲಿ ಹಿಂಗೆ ತೋರಿಸುತ್ತೆ. ಬಾಯ್ ಬಾಯ್. ಓಕೆ, ಸೊ ಆ್ಯಸ್ ಯೂಶುವಲ್ ಪ್ಲ್ಯಾನು ಫ್ಲಾಪ್ ಆಗಿದೆ. ನಮ್ದು ಇಲ್ಲಿ ಸ್ನ್ಯಾಕ್ಸ್ ಆಯಿತು. ಶ್ರೀ ಕೃಷ್ಣ ಸಾಗರ್ ಕನಕಪುರ ಮೇನ್ ರೋಡಲ್ಲಿದೆ, ಕನಕಪುರ ಟೌನ್ ಒಳಗೆ. ಚಾಟ್ಸ್ ತಿಂದ್ವಿ, ಜ್ಯೂಸ್ ಕುಡಿದ್ವಿ, ವಾಪಸ್ ಮನೆಗೆ ಇವಾಗ. ಅದೇನು ಫಿಲ್ಟರ್ದೇನು ಪ್ಲ್ಯಾನ್ ಇತ್ತು ಸರ್? ಸ್ವಲ್ಪ ಇವನ್ ಗಾಡಿ ಪುಟಾಣಿ ಆಗಿದೆ. ಇಷ್ಟೇ ಎಷ್ಟಿದೆಯಲ್ಲ ಗಾಡಿ. ಇವಾಗ ಮನೆಗೆ ಇವೊಂದು ಎಕ್ಸಾಸ್ಟ್ ಬೇರೆ ಹಾಕ್ಸೋನೆ. ನೋಡೋಣ ಹೆಂಗಿದೆ ಗಾಡಿ ಅಂತ. ಬ್ಯಾಟ್ರಿ ಇನ್ನೇನು ಹೋಗುತ್ತೆ. ಒಂದೆರಡು ನಿಮಿಷ ರೆಕಾರ್ಡ್ ನೋಡಿ. ಏನೋ ಮಿರರೇ ಕಾಣೋಲ್ವಲ್ಲೋ. ಸೌಂಡು ಎಲ್ಲಿದೇನು ಮಿರರು ಕಾಣಿಸಲ್ಲ. ಹುಡುಕ್ತಾ ಇದೀನಲ್ಲಿ ಏನು ಕಾಣಿಸ್ತಿಲ್ಲ. ಫ್ಲೇಮ್ಸ್ ಬರ್ತಿದ್ಯಾ? ಮ್ಯಾಫಲ್ ಗಿಫಲ್ ಹಾಕಬೇಕು. ಸೊ ಅಷ್ಟೇ ಗೈಸ್, ಇದು ಸಾಕು, ನಿಲ್ಲಿಸ್ಬಿಡ್ತೀನಿ ಬ್ಲಾಗು. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್. ಜೋರಾಗಿ ಮಳೆ ಬಂದು ನಿಂತಿದೆ ಇಲ್ಲಿ. ಹರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದು. ಹರವಳ್ಳಿಯಿಂದ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟ್ ಆಗುತ್ತೆ ಈ ರೋಡು. ನಮ್ದು ಇಬ್ಬರದು ಹಿಂದೆಗಡೆ ಟೈಲ್ ಇಲ್ಲ, ಕೊಚ್ಚ ಇರುತ್ತೆ, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದೀವಿ ಇಲ್ಲಿ. ಏನು ಹೇಳಿ, ನಾವು ಮಾಡ್ಸ್ ಮಾಡೋದು ಇದು ಬೇಡ, ಈ ಥರ ಅನುಭವಿಸೋದು ಬೇಡ. ನೋಡಿ ಇಲ್ಲೆಲ್ಲ ಒಂಥರ ಹಿಂಗೆ ಸ್ಮೋಕ್ ಥರ ಹೋಗ್ತಾ ಇದೆ, ಇದೇನಂತ ಗೊತ್ತಿಲ್ಲ. ಫಾಸ್ಟಾಗಿ ಹೋದರೆ ನಾವೇ ಫುಲ್ ಕೊಚ್ಚೆ ಆಗ್ಬಿಡ್ತೀವಿ. ಅಯ್ಯಪ್ಪ.